ನಮಸ್ಕಾರ. ಈ ರಾಶಿಯವರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ. ಇವರು ಕೂತಿರುವ ಜಾಗಕ್ಕೆ ಬಂದು ಸಹಾಯ ಮಾಡ್ತಾನೆ, ಮಾನವನ ರೂಪದಲ್ಲಿ, ಪ್ರಾಣಿ ಪಶು ಪಕ್ಷಿಗಳ ರೂಪದಲ್ಲಿ. ಖಂಡಿತವಾಗ್ಲೂ 100% ಸತ್ಯ ಇದು. ವಿಡಿಯೋ ಪೂರ್ತಿ ನೋಡಿ, ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಇವತ್ತು ಪ್ರತಿಯೊಬ್ಬರಿಗೂ ಒಂದು ಸೈಟ್ ಬೇಕು, ಒಂದು ಮನೆ ಬೇಕು, ಕಾರ್ ಬೇಕು, ಕಾಲು ಕೆ ಜಿ, ಅರ್ಧ ಕೆ ಜಿ, 1 ಕೆ ಜಿ ಬಂಗಾರ ಬೇಕು, ಮಕ್ಕಳ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಲಕ್ಷಗಟ್ಟಲೆ ಕೊಟ್ಟು ಓದಿಸ್ಬೇಕು, ಮಕ್ಕಳ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು, ಲಕ್ಷಗಟ್ಟಲೆ ಮಕ್ಕಳಿಗೆ ಒಳ್ಳೆ ಸ್ಕೂಲು ಕಾಲೇಜುಗಳಿಗೆ ಸೇರಿಸ್ಬೇಕು, ಬಂಗಾರ ಮಾಡಿಸ್ಬೇಕು. 108 ಆಸೆ ಆಕಾಂಕ್ಷಿಗಳು ಎಲ್ಲರೂ ಇಷ್ಟಪಡೋದು ತಪ್ಪು ಅನ್ನಲ್ಲ. ಎಲ್ರಿಗೂ ಇದು ಸರ್ವೇ ಸಾಮಾನ್ಯ, ಎಲ್ರಿಗೂ ಇದ್ದೇ ಇರುತ್ತೆ ಇದೆಲ್ಲ. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ? ದೇವಸ್ಥಾನಗಳಿಗೆ ಹೋಗ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ಮನೆ ದೇವರು, ಕುಲದೇವರು, ಇಷ್ಟವಾದ ದೇವರು, ದೇವಸ್ಥಾನಗಳಿಗೆ ಹೋಗ್ತೀವಿ, ಮಂತ್ರಗಳು ಹೇಳ್ಕೊತೀವಿ, ಪೂಜೆ ಮಾಡ್ಕೊತೀವಿ, ವ್ರತ ಮಾಡ್ತೀವಿ, ಹೋಮ ಯಾಗ ಅನುಷ್ಠಾನಗಳು ಮಾಡ್ಕೊತೀವಿ, ಉಪವಾಸ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ಹರಕೆ ಹೊತ್ಕೊತೀವಿ, ಪಾದಯಾತ್ರೆ ಹೋಗ್ತೀವಿ, ಉರುಳು ಸೇವೆ ಮಾಡ್ತೀವಿ. ಈ ಥರದ್ದೆಲ್ಲ ಮನುಷ್ಯ ಮಾಡ್ತಾನೆ ಇರ್ತಾನೆ. ಇನ್ನು ದೇವಸ್ಥಾನಗಳಲ್ಲಿ ಹೋದಾಗ, ಯಾವುದೇ ದೇವಸ್ಥಾನಗಳಿರ್ಬೋದು, ಯಾವುದೇ ಪುಣ್ಯಕ್ಷೇತ್ರಗಳಿರ್ಬೋದು, ಹೋದಾಗ ಮನುಷ್ಯ ದೇವರಿಗೆ ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ 108 ಅಪ್ಲಿಕೇಶನ್ ಹಾಕ್ತಾನೆ. ದೇವ್ರು ಏನೂ ನಮ್ಮ ಹತ್ರ ಲಂಚ ಕೇಳಲ್ವಲ್ಲ. ದೇವ್ರಿನ್ನೂ ಲಂಚ ಕೇಳಿಬಿಟ್ಟಿದ್ರೆ, ಹೂನಪ್ಪ ನಿನಗೆ ಸೈಟ್ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ, ಮಕ್ಕಳು ಮದುವೆ ಮಾಡಿಸ್ತೀನಿ, ಇಷ್ಟೆಲ್ಲ ಮಾಡ್ತೀನಿ, ನನಗೇನು ಕೊಡ್ತೀಯ ನೀನು ಅಂತ ಏನನ್ನ ಕೇಳಿಬಿಟ್ಟಿದ್ರೆ ಎಷ್ಟೋ ಜನ ದೇವಸ್ಥಾನಗಳಿಗೆ ಹೋಗ್ತಿರ್ಲಿಲ್ಲ. 100ಕ್ಕೆ 80% ಆಫ್ ದಿ ಪೀಪಲ್ಸ್ ದೇವ್ರಿಗೆ ಬೈಕೊಂಬಿಡೋರು, ದೇವ್ರನ್ನೇ ಬೈಕೊಂಬಿಡೋರು. ಅಲ್ಲ ರೀ, ದೇವಸ್ಥಾನಕ್ಕೆ ಹೋದ್ರೆ ಆ ದೇವ್ರು ನನಗೆ ಲಂಚ ಕೇಳ್ತತಲ್ರಿ, ಮಾಡಿಕೊಡ್ತೀನಿ, ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ, ಮತ್ತು ನನಗೆಷ್ಟು ಕೊಡ್ತೀಯ ಅಂತ ಕೇಳ್ತತಲ್ಲ. ಅಬ್ಬಬ್ಬಬ್ಬ ಬಿಡಪ್ಪ, ದೇವ್ರನ್ನೇ ಟ್ರೋಲ್ ಮಾಡಿಬಿಡೋರು, ದೇವ್ರನ್ನೇ ಬೈಕೊಂಬಿಡೋರು ಜನ, ಬಿಡಲ್ಲ. ಅಬ್ಬಬ್ಬಬ್ಬ, ಯಾಕೆಂದರೆ ದೇವ್ರು ಏನೂ ದೇವಸ್ಥಾನದಲ್ಲಿ ಕೇಳಲ್ಲ ನಮಗೆ ಅಂತ ಇಷ್ಟುದ್ದ ಅಪ್ಲಿಕೇಶನ್ ಹಾಕ್ಬಿಡ್ತೀವಿ. ಅದು ಬೇಕು, ಇದು ಬೇಕು, ಅದು ಕೊಡು, ಇದು ಕೊಡು ಅಂತ. ಹೆಂಗಿದೆ ನೋಡಿ ವಿಪರ್ಯಾಸ. ಅದಕ್ಕೆ ಹೇಳೋದು, ದೇವ್ರಿಗೆ ಒಪ್ಸೋಕ್ಕಾಗಲ್ಲ, ಜನಗಳನ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ. ಆಸೆ, ದುರಾಸೆ, ಅದು ಬೇಕು, ಇದು ಬೇಕು, ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ಅದು ಏನು ಲಿಮಿಟ್ಟು ಮೀರಿ ಸಾಲುಗಳು ಮಾಡ್ಕೊಂಬಿಡೋದು, ಲಿಮಿಟ್ಟು ಮೀರಿ ಮನೆಗಳು ಕಟ್ಕೊಂಬಿಡೋದು, ಲಿಮಿಟ್ಟು ಮೀರಿ ಜೀವನ ಮಾಡಿಬಿಡೋದು. ಆವಾಗ ಸಮಸ್ಯೆಗಳ ಮೇಲೆ ಮಾಡ್ಕೊಳೋದು. ನಮಗೆ ದುಡ್ಡು 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 ಆಸ್ತಿ ದುಡ್ಡು ಆಸ್ತಿ ದುಡ್ಡು ಅಂತ ಅದರಿಂದ ಹೋಗ್ಬಿಟ್ಟು ಆರೋಗ್ಯ ಕೆಡಿಸ್ಕೊಂಬಿಡೋದು. ಆರೋಗ್ಯನ ಉಳಿಸ್ಕೊಳಕ್ಕೆ ದುಡ್ಡನ್ನ ಖರ್ಚು ಮಾಡೋದು. ಇದೇ ಮನುಷ್ಯನ ಒಂದು ಇದಾಗೋಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಈ ರಾಶಿಯವರಿಗೆ, ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮೀನ ರಾಶಿಯವರಿಗೆ ಖಂಡಿತವಾಗ್ಲೂ ದೇವರು ಯಾವತ್ತೂ ಕೈ ಬಿಡಲ್ಲ. ನೀವು ಕೂತಿರುವ ಜಾಗಕ್ಕೆ ಬಂದು ಮಾನವನ ರೂಪದಲ್ಲಿ, ಮನುಷ್ಯನ ರೂಪದಲ್ಲಿ, ಪ್ರಾಣಿ ಪಶು ಪಕ್ಷಿಗಳ ರೂಪದಲ್ಲಿ ನಿಮಗೆ ಸಹಾಯ ಮಾಡೇ ಮಾಡ್ತಾನೆ. ಖಂಡಿತವಾಗ್ಲೂ ಭೂಮಿ ಮೇಲೆ ಹುಟ್ಟಿದೀವಲ್ಲ ನಾವು, ಎಲ್ಲರನ್ನೂ ಭಗವಂತ ಉಪವಾಸ ಕೆಡವಲ್ಲ. ಎಲ್ಲರಿಗೂ ಅನ್ನ ನೀರು ಅಂತೂ ಕೊಟ್ಟೇ ಕೊಡ್ತಾನೆ, ಒಂದು ನೆರಳಂತೂ ಕೊಟ್ಟೇ ಕೊಡ್ತಾನೆ. ನಮಗೇನೂ ಇಲ್ಲಪ್ಪ, ನಾವು ನಿರ್ಗತಿಕರು, ನಮಗೆ ಕುಟುಂಬನೇ ಇಲ್ಲ, ನಮಗೆ ಮನೆಯೇ ಇಲ್ಲ, ನಮಗೆ ದುಡ್ಡೇ ಇಲ್ಲ, ರೋಡ್ನಲ್ಲಿ ನಾವು ಭಿಕ್ಷೆ ಬೇಡ್ತಿದ್ದೀವಿ, ನಮಗೇನೂ ಇಲ್ಲ ಅಂದರೆ ದೇವರಿಗೆ ಕೇಳ್ಕೊಬೇಕು, ಡಿಮ್ಯಾಂಡ್ ಮಾಡಿ. ನಮಗೆಲ್ಲ ಕೊಟ್ಟಾಗ ದೇವರು ಇನ್ನೇನು ಕೇಳ್ತೀವಿ ದೇವರಿಗೆ? ಇನ್ನೇನು ಕೇಳಕ್ಕೆ ಹೋಗ್ತೀರಾ? ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾ ಇರ್ತೀವಿ ನೋಡ್ರಿ, ಈ ಎಸ್ಪೆಷಲಿ ಹಸಿದವರಿಗೆ ಅನ್ನ ಹಾಕಿದರೆ, ಮನುಷ್ಯರಿಗಾಗ್ಬೋದು, ಬಡವ್ರಿಗಾಗ್ಬೋದು, ಪ್ರಾಣಿ ಪಶು ಪಕ್ಷಿಗಳಿಗಾಗ್ಬೋದು, ಅವರಿಗೆ ಸೇವೆ ಮಾಡಿದರೆ, ಅವರಿಗೆ ಸಹಾಯ ಮಾಡಿದರೆ, ನೀವು
ಇರುವ ಜಾಗಕ್ಕೆ ಭಗವಂತ ಮಾನವನ ರೂಪದಲ್ಲಿ ಬಂದು ಸಹಾಯ 100% ಮಾಡೇ ಮಾಡ್ತಾನೆ. ಎಕ್ಸಾಂಪಲ್ಲು, ಇವತ್ತು ಆಶ್ರಮಗಳು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ. ಎಷ್ಟೆಲ್ಲ ಪಾಪ ಸೇವೆ ಮಾಡ್ತಾ ಇದ್ದಾರೆ ಅವರು. ನಾವೆಲ್ಲ ಏನು ಮಾಡ್ತೀವಿ? ಅಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ. ಈಗ ನೋಡಿ, ನಾವೆಲ್ಲ ಹೋಗಿ ಏನು ಮಾಡ್ತೀವಿ? ನಮ್ಮ ಕೈಲಾಗಿದ್ದು ಧನ ಸಹಾಯ, ರೇಷನ್ ಕೊಡಿಸೋದು, ಬರ್ತಡೇಗಳು ಮಾಡ್ಕೊಂಡ್ರೆ ಅಲ್ಲಿ ಬರ್ತಡೇ ಮಾಡಿ ಎಲ್ರಿಗೂ ಊಟ ಹಾಕ್ಸೋದು, ಬಟ್ಟೆ ಸಹಾಯ ಮಾಡೋದು, ಊಟ ಹಾಕ್ಸೋದು, ಇವೆಲ್ಲ ಮಾಡ್ತೀವಿ. ಕರೆಕ್ಟು ತಾನೇ? ಇದನ್ನೇ ದೇವರು ಅನ್ನೋದು. ನೋಡ್ರಿ, ನೀವು ಕೂತಿರುವ ಜಾಗಕ್ಕೆ ಮಾನವನ ರೂಪದಲ್ಲಿ ಬಂದು ದೇವರು ಸಹಾಯ ಮಾಡ್ತಾನಂದರೆ ಎಕ್ಸಾಂಪಲ್ ಇಲ್ಲೇ ಆಶ್ರಮಗಳಿದ್ದಾವೆ. ಎಷ್ಟೋ ಆಶ್ರಮದಲ್ಲಿ ಸೇವೆ ಮಾಡ್ತಾಯಿದ್ದಾರೆ, ಕೈಲಾಗಿದ್ದು ಸೇವೆ ಮಾಡ್ತಾಯಿದ್ದಾರೆ, ಆಶ್ರಮಗಳು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಪ್ಪ ಅಮ್ಮನ ಹೊರಗೆ ಹಾಕಿರ್ತಾರೆ, ಮಕ್ಕಳು ಹೊರಗೆ ಹಾಕಿರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿನ ಹೊರಗೆ ಹಾಕಿರ್ತಾರೆ, ಗಂಡನ ಹೊರಗೆ ಹಾಕಿರ್ತಾರೆ, ಹೆಂಡತಿನ ಹೊರಗೆ ಹಾಕಿರ್ತಾರೆ, ಮಕ್ಕಳು ಹೊರಗೆ ಹಾಕಿರ್ತಾರೆ, ಎಲ್ಲ ಸಾಕ್ತಾ ಇರ್ತಾರೆ ಅವರು. ನೋಡಿ ಎಷ್ಟು ನಾವೆಲ್ಲ ಹೋಗಿ ಮಾಡಲ್ವಾ? ಇದನ್ನೇ ಹೇಳೋದು. ಅಂದರೆ ನಮ್ಮ ಮನೆ ಒಳಗಡೆ ನಾವೆಲ್ಲರನ್ನೂ ಪ್ರೀತಿಸಿದಾಗ, ತಂದೆ ತಾಯಿನ, ಗಂಡ ಹೆಂಡ್ತಿನ, ಮಕ್ಕಳ, ಅಪ್ಪ ಅಮ್ಮನ್ನ, ಅಣ್ಣ ತಮ್ಮ ಅಕ್ಕ ತಂಗಿನ, ಸೊಸೆನ, ನಾದಿನಿನ, ಅತ್ತೆನ, ಮಾವನ್ನ, ವೈನಿನ, ಬೀಗುರ್ನ, ಶಡಕರ್ನ, ಫ್ರೆಂಡ್ಸ್ನ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡಾಗ, ಚೆನ್ನಾಗಿದ್ದಾಗ ಖಂಡಿತವಾಗ್ಲೂ ಮನುಷ್ಯನಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಇಲ್ಲಿ ಏನಾಗ್ತಿದೆ ಗೊತ್ತಾ? ಮನುಷ್ಯನಿಗೆ ದುಡ್ಡು 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 ಆಸೆ, ದುರಾಸೆ ಬೇಕು. ದುಡ್ಡಿಲ್ದಲೇ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡಲ್ಲ ಅಂತಾರೆ, ಸತ್ಯ. ಬಟ್ ದುಡ್ಡು ಬೇಕು. ಇಲ್ಲೇನಾಗ್ತಿದೆ? ಆಸೆಗಳು, ಆಕಾಂಕ್ಷೆಗಳು ವಿಪರೀತ ಹೆಚ್ಚಾಗಿ, ಅಲ್ಲೆರಡು ಮನೆ ತಗೊಂಬಿಡೋಣ, ಅಲ್ಲೆರಡು ಸೈಟ್ ತಗೊಂಬಿಡೋಣ, ಆ ಜಮೀನ ಲೇಔಟ್ ಮಾಡಿಬಿಡೋಣ, ಇನ್ನೊಂದು ಮತ್ತೊಂದು ಆಸೆ 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 ಹಿಂದೆ ಹೋಗಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡು, ಸಾಲದ ಮೇಲೆ ಸಾಲಗಳು ಮಾಡ್ಕೊಂಡು ಮನುಷ್ಯ ಜೀವನನ ಗೊಬ್ಬೆಬ್ರಿಸ್ಕೊಂತಿದ್ದಾನೆ. ಅದಕ್ಕೆಲ್ಲ ಕಾರಣಗಳು ನಾವೇನೆ. ನಮ್ಮಲ್ಲಿ ಒಳ್ಳೆತನಗಳು ಇಟ್ಕೊಂಡಾಗ ಮಾತ್ರ ಉಸಿರಿರೋವರೆಗೂ ನಾವು ಚೆನ್ನಾಗಿ ಸುಖವಾಗಿ ಬದುಕಬಹುದು. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.